ಇದೀಗ ದಿಲೀಪ್ ಕುಮಾರ್ ಐಎಎಸ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಹೈಕೋರ್ಟ್ನ ವಕೀಲರು. ದಿಲೀಪ್ ಕುಮಾರ್ ಅವರು ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನನ್ನ ಪಾಯಿಂಟ್ ಇಲ್ಲಿ ಈಗ ಈ ಒಂದು ಕೇಸ್ ಅಂತ ಬಂದಾಗ ಈ ಕಾಲ್ತುಳಿತ ಪ್ರಕರಣವೊಂದನ್ನು ಒಂದು ಕೋರ್ಟ್ ಕನ್ಸಿಡರ್ ಮಾಡೋದು ಹೇಗೆ, ಕಾನೂನು ವ್ಯವಸ್ಥೆ ಕನ್ಸಿಡರ್ ಮಾಡೋದು ಹೇಗೆ? ಈಗ ಅವ್ರು ಹೇಳ್ತಾರೆ DNA ಎಂಟರ್ಟೈನ್ಮೆಂಟ್, ಚಿನ್ನಸ್ವಾಮಿ ಸ್ಟೇಡಿಯಂ, ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ನ ಈವೆಂಟ್ಗೂ ಈ ಕಾಲ್ತುಳಿತಕ್ಕೂ ಸಂಬಂಧ ಇಲ್ಲ, ನಾವು ಸರಿಯಾಗಿ ನಿರ್ವಹಿಸಿದ್ದೀವಿ ಅಂತ. ಇದೆಲ್ಲಿವರೆಗೂ ಇದರ ಸೀರಿಯಸ್ನೆಸ್ ಬಂದಿರಲಿಲ್ಲ ಅಂತ ಹೇಳಿದ್ರೆ ಮಾಧ್ಯಮಗಳ ವರದಿಯನ್ನು ನೋಡಿ ಹೈಕೋರ್ಟ್ನ ನ್ಯಾಯಾಧೀಶರು ಸೋಮೋಟೋ ಕೇಸ್ ದಾಖಲಿಸಿಕೊಳ್ಳುವವರೆಗೂ ಡಿಸಿಗೆ ತನಿಖೆ ಮಾಡಿಸ್ಬಿಡ್ತೀವಿ ಬಿಡಿ ಅಂತ ಇತ್ತಿದ್ದು. ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಸಾಕು ಅಂತ ಅವತ್ತಿನ ಸಂಜೆವರೆಗೂ ಅದೇ ಮಾತಿದ್ದದ್ದು. ಯಾವಾಗ ಹೈಕೋರ್ಟ್ ವ್ಯಾಪ್ತಿಗೆ ಇದು ಬಂತೋ ಸ್ವಲ್ಪ ಸೀರಿಯಸ್ ಆಗಿಬಿಡ್ತಾರೆ ಇವರು. ಇಲ್ಲ, ಜುಡಿಷಿಯಲ್ ಕೊಟ್ಬಿಡ್ತೀವಿ, ನಾವು ಒಂದಷ್ಟು ಜನ ಸಸ್ಪೆಂಡ್ ಮಾಡಿಬಿಡ್ತೀವಿ, ಕಮಿಷನ್ ಸಸ್ಪೆಂಡ್ ಮಾಡಿಬಿಡ್ತೀವಿ ಅಂತೇಳಿ. ಅಂದರೆ ಹೈಕೋರ್ಟ್ನ ಇಂಟರ್ವೆನ್ಷನ್ ಇರದೇ ಹೋಗಿದ್ದಿದ್ರೆ ಇದೊಂದು ಘಟನೆ ಅಷ್ಟೇ, ಕೇಸೇ ಸರಿ ಇಲ್ಲ, DNA ಎಂಟರ್ಟೈನ್ಮೆಂಟ್ ಸರಿ ಇರಲಿಲ್ಲ, ಅಷ್ಟಕ್ಕೆ ಮುಗಿದು ಹೋಗ್ತಾ ಇತ್ತಾ? ಇವಾಗ ನೀವು ನೋಡಿದಾಗ ತಲೆದಂಡ ಅಂತ ಇಟ್ಬಿಟ್ಟು ಏನು ಹೇಳಿದ್ರಿ, ಒಬ್ಬ ವ್ಯಕ್ತಿ ಅಥವಾ ಒಂದು ಸರ್ಕಾರ ಇನ್ನೊಬ್ಬರ ತಮ್ಮನ್ನು ತಾವು ರಕ್ಷಣೆ ಮಾಡಲಿಕ್ಕೋಸ್ಕರನೋ ಅಥವಾ ಸಮಾಜದ ಕಣ್ಣರಿಸುವ ತಂತ್ರನೋ ಅದು ಮಾಡೋದು ಬೇರೆ, ಇನ್ನೊಂದು ಮಾನವೀಯತೆ ಬೇರೆ. ಇಲ್ಲಿ ಒಂದು ಮುಗ್ಧ 11 ಜನ ಬಲಿಯಾಗಿದ್ದಾರೆ, ಅದಕ್ಕೆ ನಿರ್ಲಕ್ಷ್ಯ ಕಾರಣ ಅಂತ ಹೇಳ್ಬಿಟ್ಟು. ಆ ನಿರ್ಲಕ್ಷ್ಯ ಕಾರಣ ಯಾರ್ದು ಅಂತ ಹೇಳ್ಬಿಟ್ಟು ಫಸ್ಟ್ ನಿಮಗೆ ಈ ಥರ ಈವೆಂಟು ನಮ್ಮ ಕರ್ನಾಟಕದಲ್ಲಿ ಅಂದರೆ ಈ ಥರ ಸಿಚುವೇಶನ್ನು ಸರ್ ಬಂದಿರೋದು ಈ ಸಂದರ್ಭದಲ್ಲಿ ಮಾತ್ರ. ಯಾಕಂದರೆ ಮೊದಲು ಏನಾರು ಇತಿಹಾಸ ಇದ್ದರೆ ಅಥವಾ ಒಳಗಡೆ ರಿಪೋರ್ಟ್ ಇದ್ದರೆ ಈ ಥರ ಜನ ಸೇರ್ಬೋದು ಅಂತ ಹೇಳ್ಬಿಟ್ಟು ಮುಂದಾಲೋಚನೆ ಕ್ರಮ ಕೈಗೊಳ್ಳೋದು ಬೇರೆ ಒಂದು. ಇನ್ನೊಂದು, ಅಲ್ಲಿ ಎಕ್ಸ್ಪೆಕ್ಟೆಡ್ ಕ್ರೌಡ್ ಇಲ್ಲ. ನೀವು ಮಾಮೂಲಿ ಎಕ್ಸಾಂಪಲ್ ನೀವು ತೊಗೊಳ್ಳಿ, ಇಲ್ಲಿ ಏನಾರು RCB ಮ್ಯಾಚ್ ನಡೀತಾ ಇದ್ದರೆ ಬೆಂಗಳೂರಲ್ಲಿ, ನಾನು ಬರ್ತೀನಿ, ಒಂದು ಪಾಯಿಂಟ್ ನಾನು ಕೇಳಿಬಿಡ್ತೀನಿ. ಈಗ ಒಂದು ಗ್ರ್ಯಾಂಡ್ ಸ್ಟೆಪ್ ಮೇಲೆ ಸರ್ಕಾರಕ್ಕೆ ಬೇಕಿತ್ತೋ, ಜನಕ್ಕೆ ಬೇಕಿತ್ತೋ, ಪ್ಲೇಯರ್ಸ್ ಅವೈಲೇಬಲ್ ಇರಲಿಲ್ಲವೋ, ರಿಸರ್ವ್ ಡೇ ಆದಮೇಲೆ ಇವರು ಮಾಡಿಬಿಟ್ರು. ಅಲ್ಲಿಂದ ಆಚೆಗೆ ನಾನು ಕೈ ತೊಳ್ಕೊಂಡ್ಬಿಡ್ತೀನಿ, ಸ್ಟೇಡಿಯಂ ಹೊಣೆಯಿನ ಮೇಲೆ RCB ತಂಡ ಹೊಣೆ, ಮ್ಯಾನೇಜ್ಮೆಂಟ್ ಹೊಣೆ ಹೇಳಬಹುದಾ? ಯಾರು ಲೀಗಲಿ? ಇವಾಗ ಹೇಳ್ತೀನಿ. ಹೊರಗೆ ಈ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಒಂದು 33,000 ಜನ ಏನು ಸೇರ್ಬೋದು. ಓಕೆ, ಮೊದಲು ಟಿಕೆಟ್ ಅಂತ ಹೇಳ್ಬಿಟ್ಟು ಏನೋ ಮಾಡಿದ್ದಾರೆ, ನಾವು ಟಿಕೆಟ್ ತೊಗೊಂಡ್ರೆ ಒಳಗಡೆ ಸೆಲೆಬ್ರೇಷನಿಗೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ 18 ವರ್ಷ ನಂತರ ನಮ್ಮ IPL ಏನು ಕಪ್ ಗೆದ್ದಾದ ಮೇಲೆ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದಾಗ ಅದನ್ನು ನಾನು ಟಿಕೆಟ್ ತೊಗೊಂಡು ಒಳಗಡೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ದು ಕೂಡ ತಪ್ಪೆ. ಓಕೆ, ಯಾಕಂದರೆ ಅವ್ರು ಏನಾರ ಆನ್ಲೈನ್ ಟಿಕೆಟ್ ಮಾಡಿ ಸೇಲ್ ಮಾಡಿದ್ದಿದ್ರೆ ಅದು ಬೇರೆ. ಆನ್ಲೈನಲ್ಲಿ 33,000 ಜನ ತೊಗೊಂಡಿರ್ತಾರೆ, ತೊಗೊಂಡ್ರೆ ಯಾರು ಮಾತ್ರ ಬರ್ತಾರೆ. ಇಲ್ಲಿ ನೀವು ಆಲ್ ಆಫ್ ಎ ಸಡನ್ ಟಿಕೆಟ್ ಕೌಂಟ್ರನ್ನ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿ ಜನಗಳಿಗೆ ಕಾಯ್ಲಿಕ್ಕೆ ಶುರು ಕಾದ್ಬಿಟ್ರು. ಎಲ್ಲ ಲಕ್ಷಾಂತರ ಜನಗಳು ಒಂದೇ ಜಾಗದಲ್ಲಿ ಸೇರಿಸಿದಾಗ ಆಯಿತಾ, ಅದ್ರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು KSCA ನಿರ್ಲಕ್ಷ್ಯತೆ ಬರುತ್ತೆ. ಓಕೆ, ಆಯಿತಾ, ನಿನ್ನ ಕೆಪಾಸಿಟಿ ಇರೋದೇ ಇಷ್ಟು, ನೀನು ಫಸ್ಟು ನಾನು ಟಿಕೆಟ್ ಕೊಡ್ತೀನಿ ಅಂತ. ದಯಾನಂದ್ ಹೊಣೆನಾ ಇದಕ್ಕೆ? ಒಂದು ನಿಮಿಷ, ಬರ್ತೀನಿ. ಯಾಕಂದರೆ ಇದು ನಿಮಗೆ ವೈಕೇರಿಯಸ್ ಲೈಬಿಲಿಟಿ ಅಂತ ಹೇಳ್ಬಿಟ್ಟು ಬರುತ್ತೆ. ಓಕೆ, ಸರ್ಕಾರದ್ದು ಹೊಣೆ ಕೂಡ ಬರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೊಣೆ ಕೂಡ ಬರುತ್ತೆ, KSCA ನಿರ್ಲಕ್ಷ್ಯತೆ ಕೂಡ ಬರುತ್ತೆ. ಮೊದಲು ಎಲ್ಲಿಂದ ಪ್ರಾರಂಭ ಆಯಿತು ಅಂದರೆ ಕರೆಸ್ತವ್ರು ಯಾರು ಅವ್ರನ್ನ ಅಂತ, ಇಲ್ಲಿ ಈವೆಂಟ್ ಬೆಂಗಳೂರಿಗೆ ಆಹ್ವಾನ ಮಾಡೋದು ಯಾರು ಅವ್ರನ್ನ, ಇಲ್ಲಿ ಈವೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನಾರ್ಮಲ್ ಒಂದು IPL ಫಂಕ್ಷನ್ ಮ್ಯಾಚ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಅದಕ್ಕೆ ಎಷ್ಟು ಸ್ಟೇಷನಿಂದ ಭದ್ರತೆ ಕೊಡ್ತಾರೆ? ಇವನ್ ಮೆಟ್ರೋ ಹೋಗೋಯಿಂದ ಭದ್ರತೆಯಿಂದ ಹಿಡಿದು ಪಾರ್ಕಿಂಗ್ ವ್ಯವಸ್ಥೆವರೆಗೂ ಅದು ಸೆಕ್ಯೂರಿಟಿ ಕೊಟ್ಟೇ ಕೊಡ್ತಾರೆ. ಕರೆಕ್ಟ್, ಅದು ಯಾವತ್ತೂ ತೊಂದರೆನೂ ಆಗಿಲ್ಲ. ಅವಾಗ ನಿಮಗೆ ಗೊತ್ತಿರುತ್ತೆ ಇಷ್ಟೇ 1,000 ಜನ ಬರ್ತಾರೆ, ಟಿಕೆಟ್ ತಗೊಂಡಿರೋರು ಮಾತ್ರ ಬರಬೇಕು ಅಂತ ಹೇಳ್ಬಿಟ್ಟು. ಇದೇ ರೀತಿ ನಿಮಗೆ ಅಲ್ಲು ಅರ್ಜುನ್ ಘಟನೆ ನಡೀತು. ಫಿಲ್ಮ್ ರಿಲೀಸ್ ಆದಾಗ ಅವ್ರು ಕೇಳ್ದಲೆ ಬಂದರು, ಜನಜಂಗುಳಿ ಜಾತ್ರೆ ಆಯಿತು, ಸತ್ತೋದ್ರು, ಹಾಗಂತ ಹೇಳ್ಬಿಟ್ಟು ಅವ್ರನ್ನು ಕೂಡ ಅರೆಸ್ಟು ಕೂಡ ಮಾಡಿದರು. ಕರೆಕ್ಟ್, ಅಂದರೆ ಅಲ್ಲಿ ನೀನು ಬಂದಿದ್ದೇ ತಪ್ಪಾಯಿತು ಅಂತ ಹೇಳ್ಬಿಟ್ಟು. ಇಲ್ಲಿ ಇನ್ವಿಟೇಷನ್ ಕೊಟ್ಟಿದ್ದಾರೆ, ನೀವು ಬನ್ನಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಂಡೈರೆಕ್ಟಾಗಿ ನೀವು ಸೆಲೆಬ್ರೇಟ್ ಮಾಡಿದ್ರೆ, ನಾವು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಜನಗಳಿಗೆ ಖುಷಿ ಆಗುತ್ತೆ, ನಮ್ಮ ಸರ್ಕಾರದಿಂದ ಹಿಂಗೆ ಆಯೋಜನೆ ಮಾಡಿದ್ರು ಅಂತ ಹೇಳ್ಬಿಟ್ಟು. ಫೈನ್. ಸೊ ಐ ವಾಂಟ್ ಟು ಟೇಕ್ ಕ್ರೆಡಿಟ್ ಹಿಯರ್. ಓಕೆ, ದಿ ಗೌರ್ಮೆಂಟ್ ವಾಂಟ್ ಟು ಟೇಕ್ ಕ್ರೆಡಿಟ್ ಹಿಯರ್ ದಟ್ ವಿ ಆರ್ ಸೆಲೆಬ್ರೇಟಿಂಗ್ ದಿ ಫಸ್ಟ್. ಓಕೆ, ಆಯಿತಾ. ಆದರೆ ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಲ್ಲ, ನಿಮ್ಮ ಸರ್ಕಾರ ಈ ಥರ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬರನ್ನ ಕರೆಸ್ತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಒಂದು ಬೇಸಿಕ್ ಸೆನ್ಸ್ ಎಷ್ಟು ಸಾವಿರ ಜನ ಸೇರ್ಬೋದು ಅಂತ. ಓಕೆ, ಇಷ್ಟು 1,000 ಜನಗಳಿಗೆ ನಾನು ಯಾವ ಥರ ಪೊಲೀಸ್ ಫೋರ್ಸ್ನ, ರಿಸರ್ವ್ ಫೋರ್ಸ್ನ ನಾನು ಕರೆಸ್ಬೇಕು, ಅಕಸ್ಮಾತ್ ಜನ ಏನಾರು ಜಾಸ್ತಿ ಆದರೆ ಅಂಥ ಸಂದರ್ಭದಲ್ಲಿ ಯಾವ ರೀತಿ ಜನ ನನ್ನನ್ನು ಡಿವೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು.
ಯಾಕಂದರೆ ನೀವು ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೂ ನಾನು ಮೆರವಣಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಹೌದು, ಅಲ್ಲಿಂದ ಇಲ್ಲಿವರೆಗೂ ಜನ ನಿಂತೇ ಇರ್ತಾರೆ. ಆದರೆ ನೀವು ಇಲ್ಲಿರ್ತಕ್ಕಂಥ 2 ಲಕ್ಷ ಜನನ ಅಲ್ಲಿಂದ ಇಲ್ಲಿಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ನೀವು ಹೇಗೆ ಪ್ಲಾನ್ ಮಾಡಬೇಕಾಗಿತ್ತು? ಮಾತಾಡ್ತೀನಿ ದಿಲೀಪ್ಜಿ, ಮಾತಾಡ್ತೀನಿ. ಈಗ ಲೋಹಿತ್ ಇಲ್ಲಿ ಆಯಿತು, ಈಗ ಆಡಳಿತಾರೂಢ ಸರ್ಕಾರ ತಂಡವನ್ನು ಕರೆದು ಬಿಡ್ತು. ಎಷ್ಟರ ಮಟ್ಟಿಗೆ ನೀವು ಜನಗಳಿಗೆ ಅಲರ್ಟ್ ಮಾಡಿದ್ರಿ, ಬರೋಕ್ಕೆ ಹೋಗಬೇಡಿ, ಸಮಸ್ಯೆಗಳಾಗಬಹುದು, ಇವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ಭಾಗ ಬಂದು ನೀವು ಕೂಡ ನಮ್ಮ ರಾಜ್ಯದವರೇ ಅಲ್ವಾ, ಅವ್ರು ಸರಿ ಇಲ್ಲ ಬಿಡಿ ಅಂತಲೇ ಅಂದ್ಕೊಂಬಿಡೋಣ ಫಾರ್ ಎಕ್ಸಾಂಪಲ್. ಎಷ್ಟು ಮಟ್ಟಿಗೆ ನೀವು ಅಲರ್ಟ್ ಮಾಡಿದ್ರಿ ಜನಗಳನ್ನು? ನಿಮ್ಮೊಂದು ಪ್ರತಿಪಕ್ಷವಾಗಿ ನಿಮ್ಮ ಪಾತ್ರ ಇದರಲ್ಲಿ ಎಷ್ಟಿತ್ತು? ಆಯಿತು, ಒಂದು ದುರ್ಘಟನೆ ನಡೆದು ಹೋಯಿತು ದುರ್ಘಟನೆ, ಆಮೇಲೆ ಎಷ್ಟು ಎಫೆಕ್ಟಿವ್ ಆಗಿ ನೀವು ಕೆಲಸ ಮಾಡಿದ್ರಿ ಅಂತೇಳಿ ನಿಮ್ಮ ಹೈಕಮಾಂಡ್ ಕೇಳ್ತಾ ಇದೆ, ನಾವೆಲ್ಲ ಕೇಳ್ತಿರೋದು, ನಿಮ್ಮ ಹೈಕಮಾಂಡೇ ಕೇಳ್ತಿರೋ ಕ್ವಶನ್ ಅದು. ಸರಿ ಇದೆ ನೀವು ಕೇಳ್ತಾ ಇರೋದು. ಈಗ ಒಂದು ಸರ್ಕಾರ ನಿಮ್ಗೆ ಈ ಥರ ದುರ್ಘಟನೆ ನಡೀತೆ ಅಂತ ಮೊದಲೇ ನಿಮಗೆ ಗೊತ್ತಾಗಿತ್ತು ಎಲ್ಲ? ಅದೇ ಇಲ್ಲ, ನಾವು ಶೋಭಾ ಕರಂದ್ಲಾಜೆ ಹೇಳಿದ್ರು ಕಾಂಗ್ರೆಸ್ ನಾಯಕರ ಕೈಗಳಿಗೆ ರಕ್ತ ಮೆತ್ತಿಕೊಂಡಿದೆ ಅಂತ ಹೇಳಿದ್ರು. ಹೌದು, ಇದು ಮೊದಲೇ ನಿಮ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹಂಗಾದ್ರೆ? ಪ್ರಾಯೋಜಿತ ಕೊಲೆ ಅಂತ ನಾವು ಹೇಳಿಕೆ ಕೊಟ್ಟಿದ್ದೀವಿ, ಸ್ಪಾನ್ಸರ್ಡ್ ಮರ್ಡರ್ಸ್ ಅಂತ ಹೇಳಿ. ಈಗ ಸ್ಟಿಲ್ ನಾವು ವಿ ಆರ್ ಬೋರ್ನ್ ಫಾರ್ ದಿಸ್ ಸ್ಟೇಟ್ಮೆಂಟ್. ಹೆಂಗೆ ಅಂತಂದ್ರೆ ಇವರು ವಿಕ್ಟರಿ ಪರೇಡ್ ಏನ್ ಮಾಡಕ್ ಕೊಟ್ರಲ್ಲ, ಪರೇಡ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವ್ರು ಹೇಳಿದ್ರು. ಪರ್ಮಿಷನ್ ಕೊಡ್ಲಿಲ್ಲ, ಪರ್ಮಿಷನ್ ಕೊಡಿ ಅಂತ ನಾವು ಹೇಳಿದ್ವಿ, ಕೊಟ್ಟಿದ್ರೆ ಎಷ್ಟೊಂದು ಆಗ್ತಿರ್ಲಿಲ್ಲ. ಇದು ಒಂದು ಅಲರ್ಟ್, ಎಲ್ರಿಗೂ ಕಾಣಿಸ್ತಾ ಇದ್ರು ಜನ. ಓಕೆ, ಒಂದ್ ಕಡೆ ಸೇರಿಸಿದಾಗ ಸಮಸ್ಯೆ ಆಯ್ತು ಅಂತ. ಡೆಫಿನೆಟ್ಲಿ. ಸೊ ನಾವು ಕೊಡಿ ಅಂತಂದಾಗ ಇವರು ಅಸುರಕ್ಷತೆಯಿಂದ ಅಭದ್ರತೆಯಿಂದ ನೀವು ಯಾವುದೇ ರೀತಿ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ನೀವು ಮಾಡಿ ಅಂತ ಹೇಳ್ತಲ್ಲ. ಅದಕ್ಕೆ ಲೋಹಿತ್ ಪೊಲೀಸ್ ಬೇಡ ಅಂದ್ರೆ ಅದಕ್ಕೆ ಪರೇಡ್ ಮಾಡ್ಸಕ್ ಹೋಗ್ಬೇಡಿ, ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪೊಲೀಸು KCAಗೂ ಬೇಡ ಅಂದ್ರು, ಪರೇಡ್ಗೂ ಬೇಡ ಅಂದ್ರು. ಹೌದು, ಯಾವ್ದಕ್ಕೂ ಬೇಡ ಅಂದ್ರಲ್ಲ. ಅಟ್ಲೀಸ್ಟ್ ಈ ರೀತಿ ಕೊಲೆ ಆಗದ್ ತಪ್ಪಿಸ ಮುಗ್ಧ ಜೀವಿಗಳು ಏನ್ ಬಲಿಯಾಗಿದಾರಲ್ಲ, ಇದನ್ನ ತಡೆಗಟ್ಟಬಹುದಿತ್ತು ಇವತ್ತು ವಿಕ್ಟರಿ ಪರೇಡ್ ಮಾಡಿದಿದ್ರೆ. ಆಯ್ತಾ, ಕರೆಕ್ಟ್ ಆಗಿ ಅವರು ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಹೇಮಂತ್ ನಿಂಬಾಳ್ಕರ್ ಇದ್ದಾರೆ, ಅವ್ರನ್ನ ಫಸ್ಟ್ ಡಿಸ್ಮಿಸ್ ಮಾಡಬೇಕು. ಅವರು ಕಾಂಗ್ರೆಸ್ ಏಜೆಂಟ್, ಕಾಂಗ್ರೆಸ್ ಕಾರ್ಯಕರ್ತರ ರೀತಿಯಲ್ಲಿ ಅವರು ನಿರ್ವಹಿಸಿ ಸರ್ಕಾರನ ಇಷ್ಟೆಲ್ಲ ಆಗೋದಕ್ಕೆ ಅವ್ರ ಮೂಲ ಕಾರಣ ಅಂತ. ಈಗ ನಾವು ಇಂಟೆಲಿಜೆನ್ಸ್ ಅಂತ ಬಂದಾಗ ಒಂದು ವಿಷಯ ಇದೆ ಇಲ್ಲಿ, ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಈಗ ಇಂಟೆಲಿಜೆನ್ಸು ಪೊಲೀಸ್ಗಿಂತ ನೆಕ್ಸ್ಟ್ ಲೆವೆಲ್. ಇಂಟೆಲಿಜೆನ್ಸಿಂದ ಬಂದು ಮಾಹಿತಿ ಬೇರೆ, ಪೊಲೀಸರಿಗೆ ಗೊತ್ತಿದ್ದು. ಪೊಲೀಸರೇನು ಈವೆಂಟ್ ಮಾಡದೆ ಯಾವುದೋ ಪ್ಯಾರಾಚೂಟಲ್ಲಿ ಬಂದು ಇಳಿದು ಬಿಡಲಿಲ್ಲ ಇಲ್ಲಿಗೆ. ಪೊಲೀಸರೇ ತುಂಬಾ ಕ್ಲಿಯರ್ ಇತ್ತು. ಪೊಲೀಸರೇ ಬೇಡ ಅಂದ ಮೇಲೂ ಜಿದ್ದಿಗೆ ಬಿದ್ದು ಮಾಡಿದವರು ಯಾರು? ಜಿದ್ದಿ ಸರ್ಕಾರ ಅಲ್ವಾ? ಇಂಟೆಲಿಜೆನ್ಸ್ ನ ಬ್ಲೇಮ್ ಮಾಡೋದೇನಿದೆ ಇಲ್ಲಿ? ನನ್ನ ಪಾಯಿಂಟ್ ಇದೆ ಇಲ್ಲಿ. ಪುಲ್ವಾಮಾ, ಪಹಲ್ಗಾಮು, ಇಂಟೆಲಿಜೆನ್ಸ್ ಏನು ಮಾಡ್ತಿತ್ತು ಅವತ್ತಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಅವರು ಟೆರರಿಸ್ಟ್ಗಳು. ಇದೊಂದು ಕ್ರೀಡಾ ಸಂಭ್ರಮ, ಇದು ವಿಜಯೋತ್ಸವ, ಇದು ನಾವು ಅದನ್ನು ಮ್ಯಾಚ್ ಮಾಡೋಕೆ ಕೂಡ ಆಗಲ್ಲ ಇಂಟೆಲಿಜೆನ್ಸ್ ಅಂತ ಬಂದಾಗ. ಇಲ್ಲಿರೋ ನನ್ನ ಪಾಯಿಂಟ್ ಅಂದರೆ ಪೊಲೀಸರು ಸ್ಪಷ್ಟವಾಗಿ ಬೇಡ ಅಂದ ಮೇಲೂ ಕೂಡ ಜಿದ್ದಿಗೆ ಬಿದ್ದವ್ರು ಯಾರು? ಅವ್ರದ್ದೇ ಫಾಲ್ಟ್ ಆಯಿತು ಅಂತ. ಜಿದ್ದಿಗೆ ಬಿದ್ದಂಥದ್ದು ಈ ಒಂದು ಭ್ರಷ್ಟ ಸರ್ಕಾರ. ಇವ್ರಿಗೆ ಪ್ರಚಾರದ ಹಪಾಹಪಿ ಇತ್ತು. ಏನು ಇವ್ರು ಈ ಸರ್ಕಾರದ ವಿರುದ್ಧ, ಜನ ವಿರೋಧಿ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಏನು ವಾತಾವರಣ ಸೃಷ್ಟಿಯಾಗಿತ್ತು, ಇದನ್ನ ಏನು ಇವರೇ ಹೋಗಿ ಗೆಲ್ಸಿ, ಸಿದ್ದರಾಮಯ್ಯ ಬೌಲಿಂಗು, DK ಶಿವಕುಮಾರ್ ಬ್ಯಾಟಿಂಗು, ಇವರು ಪರಮೇಶ್ವರ್ ಕೀಪಿಂಗು, ಇವರು ಸಚಿವ ಸಂಪುಟ ಫೀಲ್ಡಿಂಗ್ ಅನ್ನೋ ರೀತಿ ನಾವೇ ಗೆಲ್ಸ್ ಬಂದಿದ್ದೀವಿ. ಚೀಪ್ ಪಬ್ಲಿಸಿಟಿಗೋಸ್ಕರ ಈ ಅಮಾಯಕ ಮುಗ್ಧ ಜೀವಿಗಳನ್ನ ಬಲಿತಂತ ಕಾಂಗ್ರೆಸ್ ಸರ್ಕಾರ. DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಒಂದು ಕ್ವಶನ್ ಇತ್ತು ಮೇಡಮ್. ಅವರು ಒಂದು ಮಾತನ್ನು ಹೇಳಿದ್ರು ಇಲ್ಲಿ, ಏನಂದ್ರೆ ಅವ್ರಿಗೆ ಇದ್ದ ಕ್ವಶನ್ನು, ನಿಮಗೆ ವಿಷಯ ಗೊತ್ತಾದ್ಮೇಲೆ ನೀವೇನು ಮಾಡ್ತಾ ಇದ್ರಿ ಅಂತ. ಹೈಕಮಾಂಡಿಂದ ಇರೋ ಕ್ವಶನ್ ಇದು. ಸಿದ್ದರಾಮಯ್ಯನವರು ಹೇಳಿದ್ರು ಅದಕ್ಕೆ, ಇಲ್ಲ ನಾನು ಈ ಥರದ ವಿಷಯ ಗೊತ್ತಾಗಿದ್ದಿದ್ರೆ ನಾನು ಕಾರ್ಯಕ್ರಮನೇ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ನನಗೆ ಗೊತ್ತಾಗುವ ವೇಳೆಗೆ ನಾನು ದೋಸೆ ತಿಂತಾ ಇದ್ದೆ, ಅದು ತಿಂತಾ ಇದ್ದಂತೆ ನಾಯಕರೆಲ್ಲ ಮಾತಾಡ್ಬಿಟ್ರು, ನನಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ನನಗೆ ಯಾಕೆ ತಿಳಿಸ್ತಿಲ್ಲ ಅನ್ನೋ ಕೋಪಕ್ಕೇನೆ, ನಾನು ಆ ಒಂದು ವೈಫಲ್ಯಕ್ಕೇನೆ ನಾನು ದಯಾನಂದ ಅವರು ಸಸ್ಪೆಂಡ್ ಮಾಡಿದೆ. DCMಗೂ ಅದೇ ಕ್ವಶನ್ ಬಂತು. ಅಲ್ಲ ರೀ, ನಿಮಗೆ ಗೊತ್ತಾದ ಮೇಲೂ ನಿಮಗೂ ಗೊತ್ತಾಗ್ಲಿಲ್ವೇನ್ರಿ? ಚಿನ್ನಸ್ವಾಮಿ, ಈಗ ಸಿದ್ದರಾಮಯ್ಯನವರಾದರೆ ವಿಧಾನಸೌಧಕ್ಕೆ ಎಂಡವರು, ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆನೂ DK ಶಿವಕುಮಾರ್ ಬಂದಿದ್ರಲ್ಲ, ಅವಾಗ ನೀವೇನು ಮಾಡ್ತಾ ಇದ್ರಿ? ನಿಮ್ಗೆ ಇಲ್ಲ ಅದಕ್ಕೆ ಸಿದ್ದರಾಮಯ್ಯನವ್ರ ಮುಂದೆ ಬಂದಿವತ್ತು, DK ಶಿವಕುಮಾರ್ಗೂ ಗೊತ್ತಿರಲಿಲ್ಲ ಇದು ಅಂತ ಹೇಳಿದ್ರು. ಹೆಚ್ಚು ಕಡಿಮೆ ಮೇಡಮ್ 3:45ಗೆ ಫಸ್ಟ್ ಸಾವಾಗಿತ್ತು. ಫಸ್ಟ್ ಡೆತ್ತು ಸ್ಟ್ಯಾಂಪಿಡ್ ಆಗಿದ್ದು 3:45ಗೆ. ಅಲ್ಲಿಂದ ಹಿಡಿದು 5:15ವರೆಗೂ ಈಗ ರಾಜ್ಯದ CMಗಾಗಲಿ DCMಗಾಗಲಿ ಮಾಹಿತಿನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಕಸಿವಿಸಿ ಆಗುತ್ತಾ ಅಂತ, ಸ್ವಲ್ಪ ಕಷ್ಟ ಆಗುತ್ತಾ ಇದು ಅಂತ. ಅಷ್ಟೊಂದು ಯಾಕಂದರೆ ಎಲ್ಲ ವಾಹಿನಿಗಳಾದ, ನಮ್ಮದೊಂದೇ ವಾಹಿನಿ ನಾನು ಹೇಳ್ತಾ, ಎಲ್ಲ ವಾಹಿನಿಗಳಲ್ಲಿ, ಮೊಬೈಲ್ಗಳಲ್ಲಿ ಏನೋ ಬರೀ ವಾಹಿನಿ ಬಂದಿದ್ದು ಅಂದರೆ ಬೇರೆ ವಿಚಾರ. ಮೊಬೈಲ್ ಅಪ್ಡೇಟ್ ಸಿಗುತ್ತೆ ಇವತ್ತು. ಬಂದು ಉತ್ತರ ಏನು, ತುಂಬ ನೆಟ್ವರ್ಕ್ ಜಾಮ್ ಇರುತ್ತೆ, ಲಕ್ಷಾಂತರ ಜನ ಏಕಕಾಲಕ್ಕೆ ಮೊಬೈಲ್ ಬಳಸ್ತಾ ಇರ್ತಾರೆ. ಸಿದ್ದರಾಮಯ್ಯನವರಿಗೆ ರೀಚ್ ಆಗಲಿಲ್ಲ ಇನ್ಫಾರ್ಮೇಷನ್, ಟೆಕ್ನಿಕಲಿ ಒಂದು ಕಾರಣವನ್ನು ಕೊಟ್ಟರು. ಅದನ್ನು ನಂಬಕ್ಕಾಗುತ್ತಾ? ಸ್ವಲ್ಪ ಖಂಡಿತವಾಗ್ಲೂ ನಂಬಬೇಕಾದಂತಹ ವಿಚಾರ. ಅದು ನಿಜವಾಗ್ಲೂ ನಡೆದಿರೋದೇ ಸರ್. ಅವ್ರಿಗೆ ಗೊತ್ತಿರಲಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ವೇದಿಕೆನಲ್ಲಿರುವಾಗ, ಇವಾಗ ಸಾಮಾನ್ಯ ಕಾರ್ಯಕ್ರಮಗಳಲ್ಲೇ ಹಂಗಾಗತ್ತೆ. ವೇದಿಕೆನಲ್ಲಿದ್ದವರಿಗೆ ಹೊರಗಡೆ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಅದು ನಿಜ ಕೂಡ. ಸಿದ್ದರಾಮಯ್ಯ ಅವರು ಕೂಡ ಇವಾಗ ಯಾವುದೇ ಒಂದು ಮಾತನ್ನ ನಾವು ನಂಬಬೇಕಾದ್ರೆ ಹಿಸ್ಟರಿ ನೋಡ್ತೀವಿ. ಅವ್ರು ಎಂತವ್ರು, ಅವರ ಕ್ಯಾರೆಕ್ಟರ್ ಎಂತದ್ದು, ನೇರ ನಡೆ ನುಡಿ ಅವರ, ಅಥವಾ ಹಂಗೆ ಸುಳ್ಳು ಹೇಳ್ಕೊಂಡು ಜನಪ್ರಿಯತೆಗೆ ಬಿದ್ದು ಆ ಕ್ರೆಡಿಟ್ ತಗೊಳಕ್ಕೆ ಅಂತ ಜಿದ್ದಿಗೆ ಬಿದ್ದುಬಿಟ್ಟು ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು
ಹೋಗ್ತೀನಿ sir. ಅಲ್ಲಿ ಇವಾಗ- A to Z ಲೀಡರ್ಗಳು ಕರೆಸಿ yes. ಈ ಒಂದು ಜಿದ್ದಿಗೆ ಬಿದ್ದುಬಿಟ್ಟು 11 ಜನ ಮುಗ್ದ್ರು ಸತ್ತೋಗ್ಬಿಟ್ರು. ನಾನು ಹೇಳ್ತೀನಿ ಒಂದು ವಿಚಾರ. ಇದು ಒಂದು 18 ವರ್ಷಗಳ ಕಾಲದ ಒಂದು ಕಾಯುವಿಕೆಯ ಬಳಿಕ ಒಂದು ಸಂಭ್ರಮದ ವಿಚಾರ. ಅದರ ಜೊತೆಗೆ ಒಂದು ಕ್ರೀಡಾ ಸ್ಫೂರ್ತಿ ಕೂಡ ಹೌದು. RCB ಅಂತ ನಮ್ಮ ನಾಡಿನಲ್ಲಿ ಲಕ್ಷಾಂತರ ಜನ ಎಲ್ಲ ಕುಣಿತಾ ಇರುವಾಗ ಸರ್ಕಾರ, ನಾನು ಹೇಳೋದು ನೀವು ಕ್ರೆಡಿಟ್ ಅಂತ ಹೇಳಿದ್ರಿ, ಕ್ರೆಡಿಟ್ ಒಂದು ನಿರಪಾಯಕಾರಿಯಾದಂತಹ ಒಂದು ಕ್ರೆಡಿಟ್ ಅನ್ನ ಯಾರಾದ್ರೂ ತಗೊಳ್ಳಿಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ದೊಡ್ಡ ತಪ್ಪಲ್ಲ. ಸಂಭ್ರಮ ಕೂಡ ನಾವೊಂದು ಸ್ಫೂರ್ತಿ ಅವರು ನಮ್ಮ ಜನರ ಜೊತೆ ಒಂದು ಸೆಲೆಬ್ರೇಷನ್. ಇವಾಗ ನೋಡಿ ಕರಾವಳಿಯಲ್ಲಿ ಏನಾಗ್ತಾ ಇದೆ, ಸಾರ್ವಜನಿಕವಾಗಿ ಹತ್ಯೆ, ಕೊಲೆ, ದ್ವೇಷ ಭಾಷಣ, ನಾವು ರೆಗ್ಯುಲರ್ ಟ್ರಾವೆಲ್ ಒಂದು ರಾತ್ರಿಯಲ್ಲಿ ಒಂದು ಹಿಂಗೆಲ್ಲ ಇರುವವರು ಅಲ್ಲಿನ ವಾತಾವರಣದಲ್ಲಿ ಅದಿದ್ದಾಗ ಈ ವಾತಾವರಣ 100% ತುಂಬಾ ಸ್ಪೋರ್ಟಿವ್, ಕ್ರೀಡಾ ಸ್ಫೂರ್ತಿಯ ವಾತಾವರಣ ಎಲ್ಲ ನಿಜ. ಕ್ರೆಡಿಟ್ ತಗೊಳ್ಳಿಕ್ಕೆ ಹೋಗ್ಲೇ ಇಲ್ಲ ಅಂತ ನಾನು ಹೇಳುದಿಲ್ಲ, ಅದು ಸಹಜ ಕೂಡ, ರಾಜಕಾರಣದ ಸಹಜ ಕೂಡ. ಆದ್ರೆ ಇದು ಉದ್ದೇಶಪೂರ್ವಕ ಆಗಿರುವಂತದ್ದಲ್ಲ. ಇವತ್ತು ಒಂದು ದಿವಸ ಜೂನ್ 10, 2008 17 ವರ್ಷಗಳ ಹಿಂದೆ ಹಾವೇರಿ ಗೋಲಿಬಾರ್ ನಡೆದಿತ್ತು. ಕರೆಕ್ಟ್ ಆಗಿ ಜೂನ್ 10 ನಡೆದಿರುವಂತದ್ದು. ಸಿದ್ಧಲಿಂಗಪ್ಪ ಚೋರಿ ಸತ್ತೋದ್ರು. ರೈತರು ಬಿತ್ತನೆ ಬೀಜ ಸಬ್ಸಿಡಿ ವಿಚಾರದಲ್ಲಿ ನಡೆದಿರೋ ಆವಾಗ ಏನು ರೈತರು ಬಂದದ್ದು, ಯಡಿಯೂರಪ್ಪ ಸರ್ಕಾರ ಆವಾಗ ಇತ್ತು, ಗೊತ್ತಿದ್ದ ರೈತರು ಅಂತ ಗೊತ್ತಿದ್ದು ಗೋಲಿಬಾರ್ ಮಾಡಿಯೇ ಸಾಯಿಸಿಬಿಟ್ರು. ಅದು ನೇರವಾದಂತಹ ಸರ್ಕಾರದ ಜವಾಬ್ದಾರಿ ಆಗುತ್ತೆ, ನೇರವಾಗಿ ಸರ್ಕಾರದ ವೈಫಲ್ಯನೇ ಆಗುತ್ತೆ. ಅಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವರ ರಾಜೀನಾಮೆ ಕೇಳಿ ಏನ್ ಬೇಕಿದ್ರು ಅದು ನೇರವಾದ್ದು. ಬಟ್ ಇಲ್ಲಿ ಹಾಗಲ್ಲ, ಸಂಭ್ರಮಕ್ಕೆ ಅಂತ ಹೋಗಿರುವಂತದ್ದು. ಮತ್ತೆ ಇಲ್ಲಿ ನೀವು ದಯಾನಂದ್ ಅವರ ಬಗ್ಗೆ ಕೇಳಿದ್ರಿ, ಅವರು ಒಳ್ಳೆಯ ಪ್ರಾಮಾಣಿಕ ದಕ್ಷ ಅಧಿಕಾರಿ ಎಲ್ಲ ಹೌದು. ಆದ್ರೆ ಆ ದಿವಸದಲ್ಲಿ ಅಷ್ಟೊಂದು ಜನರ ಅವರು ಸರ್ ಹೇಳಿದ್ರು ಸೌತೆಕಾಯಿ ಮಾರುವವರೆಗೂ ಐಡಿಯಾ ಇರುತ್ತೆ, ಹೌದು. ಹಂಗಿದ್ದಾಗ ಬರೇ ಒಂದು 1200 ಮಂದಿ ಪೊಲೀಸರನ್ನು ಆಯೋಜಿಸಿದೆಯಲ್ಲ, ಅದು ಬಹಳ ದೊಡ್ಡ ಆ ದಿವಸದ ಕರ್ತವ್ಯ ಲೋಪ. ನಾನು ಅವರ ಬಗ್ಗೆ ವೈಯಕ್ತಿಕವಾಗಿ ಏನು ಮಾತಾಡೋದಿಲ್ಲ, ಆ ದಿವಸದ ಒಂದು ಕರ್ತವ್ಯ ಲೋಪ ನಡೆದಿದೆ. ಅಂತ ಗೊತ್ತಿದ್ದೇ ಬೇಡ ಅಂತ ಹೇಳಿದ ಮೇಲೂ ತಂದು ಜನಗಳು ತಂದಲ್ಲಿ ಬರುವಂತೆ ಆದ ಮೇಲೆ ಅವ್ರು ಬೇಡ ಅಂದಾಗ ಮಾಡಿಸ್ಬೇಕು ಅಂತ ಜಿದ್ದಿದ್ದವ್ರು ಯಾರು? ಒಂದು 25,000 ಜನ ಪೊಲೀಸ್ ಇಲ್ಲಿ ಬೆಂಗಳೂರಿನಲ್ಲಿ ಇದೆ, ಒಂದು ಇದೆ ಅಲ್ವಾ? ಅಲ್ಲ ಅವ್ರು ಕೇಳಿ ಸರ್, ನಾನು ಹೇಳುದು ಜನಸಾಮಾನ್ಯರ ಗ್ರಹಕ್ಕೆ ಇಷ್ಟೊಂದು ದೊಡ್ಡ ಒಂದು ಸೆಲೆಬ್ರೇಷನ್ ನಡೀತಾ ಇದೆ ಅಂದ್ರೆ ಅದು ಪೊಲೀಸ್ ಮುಖ್ಯಸ್ಥರ ಹೊಣೆ ಅಲ್ವಾ? ಅದು ಅವ್ರಿಗೆ ಮತ್ತೆ ನೋಡಿ ಸಿದ್ದರಾಮಯ್ಯ ಅವರು ಹೇಳಿದ್ರಲ್ವಾ, ನನಗೆ ಮಾಹಿತಿನೂ ಕೊಡ್ಲಿಲ್ಲ ಅಂತ. ಒಂದು ಮಾಹಿತಿ ಒಂದು ವಂಚನೆ. ನೆಟ್ವರ್ಕ್ ಜಾಮ್ ಅಂದ್ರು, ಅದಕ್ಕೆ ನೀವು ಅವ್ರನ್ನ ತಲೆದಂಡ ಮಾಡ್ಬಿಡೋದಾ? ಅಲ್ಲ, ನಮ್ಮಂತ ನೆಟ್ವರ್ಕ್ ಜಾಮ್ ಅನ್ನೋದು ಒಪ್ಕೊಂಡ್ರಿ, ಟೆಕ್ನಿಕಲ್ ರೀಸನ್ಸ್ ಒಪ್ಕೊಂಡ್ರಿ ನೀವು. ಅವರು ಸಸ್ಪೆಂಡ್ ಮಾಡಿದ್ರು ಸರಿ ಅಂದ್ರೆ ಹೆಂಗೆ? 3ರಲ್ಲಿ ಯಾವ್ದಾನ ಒಂದು ಕರೆಕ್ಟ್ ಇರಬೇಕಲ್ವಾ ಅದರಲ್ಲಿ? ಹಂಗಿದ್ರೆ ಸರ್ ನಮ್ಮಂತವ್ರಿಗೆ ಏನು ಟೆಕ್ನಿಕಲ್ ಜಾಮ್ ಹೌದು, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪೊಲೀಸ್ ಸಂಪರ್ಕ ಇರೋದಿಲ್ವಾ? ಪೊಲೀಸ್ ಸಂಪರ್ಕ ಇರೋದಿಲ್ವಾ? 1200 ಮಂದಿಯನ್ನು ನಿಯೋಜಿಸಿದ್ದಾರಲ್ವಾ, ಅಷ್ಟನ್ನಂತೂ ಮಾಡಿದ್ದಾರೆ. ಮೇಡಮ್ ಅಲ್ಲೂ ವ್ಯವಸ್ಥೆ ಇರುತ್ತೆ. ಒಬ್ಬ ಕಾನ್ಸ್ಟೇಬಲ್ ಒಂದು ವಿಷಯ ಗೊತ್ತಾದ ತಕ್ಷಣ ಡೈರೆಕ್ಟ್ ಮುಖ್ಯಮಂತ್ರಿಗೆ ಫೋನ್ ಮಾಡಕ್ ಆಗಲ್ಲ. ಕಾನ್ಸ್ಟೇಬಲ್ ಡೈರೆಕ್ಟ್ ಮುಖ್ಯಮಂತ್ರಿಗೆ ಫೋನ್ ಮಾಡಕ್ಕಾಗತ್ತೆ? ಮಾಹಿತಿ ಕೊಡ್ಲಿಲ್ಲ ಅನ್ನೋ ವಿಚಾರ ಮಾತ್ರ ಅಲ್ಲ, ಒಟ್ಟು ಅಲ್ಲಿ ಪೊಲೀಸ್ ಭದ್ರತೆ ಮಾಡ್ಲಿಲ್ಲ ಅಲ್ವಾ? ಅದು ದೊಡ್ಡ ವಿಚಾರ. ಇದು ಸೈಡ್ ರೀಸನ್ ಅಷ್ಟೇ.